ಬೆಂಗಳೂರಿಗೆ ಬಂದಿಳಿದಿದ್ದಾರೆ ಆರ್ಸಿಬಿ ಟೀಮ್. ಎಚ್ಎಎಲ್ ವಿಮಾನ ನಿಲ್ದಾಣಕ್ಕೆ ಆಗಮನ ಆಗಿದೆ. ಏರ್ಪೋರ್ಟ್ಗೆ ಬಂದಿಳಿದಿದ್ದಾರೆ ಆರ್ಸಿಬಿ ಆಟಗಾರರನ್ನ ವೆಲ್ಕಮ್ ಮಾಡಿಕೊಂಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ವಿಶೇಷ ವಿಮಾನದಲ್ಲಿ ರೆಡ್ ಆರ್ಮಿ ಬಾಯ್ಸ್ ಆಗಮಿಸಿದ್ದಾರೆ. ಎಚ್ಎಎಲ್ ಏರ್ಪೋರ್ಟ್ ಮುಂದೆ ಭಾರೀ ಸಂಖ್ಯೆಯಲ್ಲಿ ಜನಸ್ತೋಮವೇ ಹರಿದು ಬಂದಿದೆ. ಆರ್ಸಿಬಿ ತಂಡವನ್ನ ಕಣ್ತುಂಬಿಕೊಳ್ಳುವುದಕ್ಕೆ ಸಾವಿರಾರು ಫ್ಯಾನ್ಸ್ಗಳು ಕಾತುರದಿಂದ ಕಾಯ್ತಾ ಇದ್ರು. ಆ ಕ್ಷಣ ಈಗ ಬಂದಿದೆ. ಅಭಿಮಾನಿಗಳು ಕಾತುರದಿಂದ ಕಾಯ್ತಾ ಇದ್ರು. ತಂಡವನ್ನ ನೋಡ್ಬೇಕಂದ್ರೆ ಪ್ಲೇಯರ್ಸ್ಗಳನ್ನ ನೋಡಬೇಕು, ವಿರಾಟ್ ಕೊಹ್ಲಿ ಅವರನ್ನ ನೋಡಬೇಕು ಅನ್ನೋದು ಎಷ್ಟೋ ಜನರ ಕನಸು. ಸ್ವಲ್ಪ ಹತ್ತಿರದಿಂದ ಕಾಣಿಸಿದ್ರೆ ಸಾಕು ಅನ್ನುವಂತಹ ಖುಷಿ ಅಭಿಮಾನಿಗಳಿಗಿದೆ. ಸತತ 18 ವರ್ಷಗಳ ಕಾಲ ಒಂದೇ ಟೀಮ್ನಲ್ಲಿ ಆಟ ಆಡಿ ಜಯವನ್ನ ಈ ಬಾರಿ ಸಾಧಿಸಿದ್ದಾರೆ. ಸೊ ಹಾಗಾಗಿ ಅಭಿಮಾನಿಗಳ ಸಂಖ್ಯೆಯಲ್ಲೂ ಕೂಡ ಹೆಚ್ಚಾಗ್ತಾ ಇದೆ. ಎಚ್ಎಎಲ್ ವಿಮಾನ ನಿಲ್ದಾಣದ ಕಡೆಗೆ ಅಭಿಮಾನಿಗಳು ಕೂಡ ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಆಗಮಿಸಿದ್ದಾರೆ. ಖುದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ವೆಲ್ಕಮ್ ಮಾಡಿಕೊಂಡಿದ್ದಾರೆ. ಆರ್ಸಿಬಿಗೆ ಪಟ್ಟಾಭಿಷೇಕ ಮಾಡೋದು ಬಾಕಿ ಇದೆ. ಇನ್ನೇನು ಕೆಲವೇ ಗಂಟೆಗಳಲ್ಲಿ ಸನ್ಮಾನವನ್ನು ಕೂಡ ಮಾಡಲಿಕ್ಕಿದ್ದಾರೆ. ಹಾಗಾಗಿ ಇವತ್ತು ಬೆಂಗಳೂರಿನಲ್ಲಿ ಹಬ್ಬವೋ ಹಬ್ಬ. ಮೂಲೆ ಮೂಲೆಗಳಲ್ಲೂ ಕೂಡ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ಇನ್ನೂ ಕೂಡ ಈ ಒಂದು ಸೆಲೆಬ್ರೇಷನ್ ಮೂಡ್ ಅಂತ ನಾವೇನು ಕರಿತೀವಿ ಅದು ಸದ್ಯಕ್ಕೆ ನಿಲ್ಲೋ ಲಕ್ಷಣ ಕಾಣಿಸ್ತಾ ಇಲ್ಲ. ಇನ್ನೂ ಕೂಡ ಇದರ ಗುಂಗು ಮುಂದುವರಿಯುವಂತಹ ಸಾಧ್ಯತೆಗಳು ಕೂಡ ಇದೆ. ಈಗಾಗಲೇ ಆರ್ಸಿಬಿ ಟೀಮ್ ಆಟಗಾರರು ಎಚ್ಎಎಲ್ ವಿಮಾನ ನಿಲ್ದಾಣವನ್ನು ತಲುಪಿದ್ದಾರೆ. ಅವರನ್ನು ಪಿಕ್ ಮಾಡ್ಕೊಳ್ಳೋದಕ್ಕೆ ಅಂದರೆ ಅವರನ್ನು ವೆಲ್ಕಮ್ ಮಾಡಿಕೊಳ್ಳೋದಕ್ಕೆ ಖುದ್ದು ಡಿಸಿಎಂ ಡಿಕೆ ಶಿವಕುಮಾರ್ ತೆರಳಿದ್ರು. ವೆಲ್ಕಮ್ ಮಾಡ್ಕೊಂಡಿದ್ದಾರೆ. ಇದೀಗ ವಿಶೇಷವಾದಂತಹ ಬಸ್ನಲ್ಲಿ ಅವರು ಪ್ರಯಾಣವನ್ನು ಬೆಳೆಸಲಿಕ್ಕಿದ್ದಾರೆ. ಆ ಒಂದು ಕ್ಷಣವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಅಭಿಮಾನಿಗಳು ಕಾತುರದಿಂದ ಕಾಯ್ತಾ ಇದ್ದಾರೆ.